ಅವನು ತುಂಬ ಸಾಮಾನ್ಯ ಹುಡುಗ. ದೊಡ್ಡ ಕನಸುಗಳು ಇತ್ತು. ಆದರೆ ಒಂದು ಸಣ್ಣ ಅಭ್ಯಾಸ ಅವನ ಜೀವನವನ್ನು ನಿಧಾನವಾಗಿ ಹಾಳು ಮಾಡುತ್ತಿತ್ತು. ಅದು ಏನು ಗೊತ್ತಾ? ನಾಳೆ ಮಾಡ್ತೀನಿ ಅನ್ನೋ ಒಂದು ಮಾತು. ಪ್ರತಿದಿನ ಅವನು ತನ್ನ ಕನಸುಗಳನ್ನು ನಾಳೆಗೆ ಹಾಕುತ್ತಿದ್ದ. ಜಿಮ್ ಹೋಗೋದು ನಾಳೆ, ಹೊಸ ಕೌಶಲ್ಯ ಕಲಿಯೋದು ನಾಳೆ, ಹಣ ಉಳಿಸೋದು ನಾಳೆ, ಅಪ್ಪ ಅಮ್ಮನ ಜೊತೆ ಸಮಯ ಕಳೆಯೋದು ನಾಳೆ. ಆ ನಾಳೆ ಅನ್ನೋ ಪದ ಅವನಿಗೆ ಸುಖ ಕೊಡ್ತಿತ್ತು, ಆದರೆ ಅವನ ಭವಿಷ್ಯ ಕದ್ದುಕೊಂಡು ಹೋಗ್ತಿತ್ತು. ಮೊದಲ ತಿಂಗಳು ಏನೂ ಆಗಲಿಲ್ಲ. ಎರಡನೇ ತಿಂಗಳು ಅವನು ಹಿಂದೆ ಬಿದ್ದಿದ್ದಾನೆ ಅನ್ನೋದು ಗೊತ್ತಾಯಿತು. ಮೂರನೇ ತಿಂಗಳು ಅವನ ಸ್ನೇಹಿತರು ಮುಂದೆ ಹೋಗಿದ್ದರು, ಅವನು ಮಾತ್ರ ಅದೇ ಜಾಗದಲ್ಲಿ. ಒಂದು ದಿನ ಅವನಿಗೆ ಅರಿವಾಯಿತು, ನಾನು ಸೋತದ್ದು ದೊಡ್ಡ ತಪ್ಪಿನಿಂದ ಅಲ್ಲ, ಪ್ರತಿದಿನ ಮಾಡಿದ ಸಣ್ಣ ನಿರ್ಲಕ್ಷ್ಯದಿಂದ. ಜೀವನದಲ್ಲಿ ದೊಡ್ಡ ವಿಫಲತೆ ಒಂದೇ ದಿನ ಬರೋದಿಲ್ಲ. ಅದು ಸಣ್ಣ ಸಣ್ಣ ಆಯ್ಕೆಗಳು, ಸಣ್ಣ ಸಣ್ಣ ಸೋಮಾರಿತನ, ಸಣ್ಣ ಸಣ್ಣ ನಾಳೆಗಳಿಂದ ಬರುತ್ತದೆ. ನೀವು ಕೂಡ ಇದೇ ಮಾಡ್ತಿದ್ದೀರಾ? ಪ್ರತಿದಿನ 1 ಗಂಟೆ ವ್ಯರ್ಥ ಮಾಡಿದರೆ 1 ತಿಂಗಳಲ್ಲಿ 30 ಗಂಟೆ, 3 ತಿಂಗಳಲ್ಲಿ 90 ಗಂಟೆ. ಅದು ನಿಮ್ಮ ಕನಸುಗಳಿಗೆ ಸಾಕಾಗುತ್ತಿದೆ. ಯಶಸ್ಸು ಒಂದು ದೊಡ್ಡ ಜಿಗಿತವಲ್ಲ, ಅದು ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸರಿಯಾದ ನಿರ್ಧಾರ. ಇವತ್ತು ನೀವು ಮಾಡಬೇಕಾದ ಒಂದು ಕೆಲಸ ಏನು? ಅದನ್ನು ಈಗಲೇ ಮಾಡಿ. ನಾಳೆ ಅನ್ನೋದು ಒಂದು ಮೃಗತೃಷ್ಣೆ, ಇವತ್ತು ಮಾತ್ರ ಸತ್ಯ. 3 ತಿಂಗಳು ಸಾಕು, ನೀವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಒಂದು ಷರತ್ತು, ನಾಳೆ ಅನ್ನೋ ಪದವನ್ನು ಬಿಡಿ, ಇವತ್ತು ಪ್ರಾರಂಭಿಸಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ.